ಎಲ್ಲರಿಗೂ ನಮಸ್ಕಾರ. ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಪ್ಪಿ. ವೀಕ್ಷಕರೇ, ಕುಕ್ಕರ್ ಬಳಸ್ತೀರಾ? ಹಾಗಾದ್ರೆ ಎಚ್ಚರವಾಗಿರಿ. ಒಂದು ನೆನಪಿರ್ಲಿ, ಕುಕ್ಕರ್ನಲ್ಲಿ ಕೆಲವೊಂದು ಆಹಾರಗಳನ್ನು ಬೇಯಿಸಲೇಬಾರ್ದು. ಕುಕ್ಕರ್ನಲ್ಲಿ ಕೆಲವೊಂದು ಆಹಾರಗಳನ್ನ ಬೇಯಿಸಿದ್ರೆ ಅದು ವಿಷಕ್ಕೆ ಸಮ. ಅದನ್ನ ತಿಂದ್ರೆ ನಿಮ್ಮ ಆರೋಗ್ಯ ಹಾಳಾಗೋದು ಪಕ್ಕ ಅಂತಾರೆ ತಜ್ಞರು. ಹಾಗಾದ್ರೆ ಯಾವ ಆಹಾರಗಳನ್ನ ಕುಕ್ಕರ್ನಲ್ಲಿ ಬೇಯಿಸಬಾರ್ದು, ಅದನ್ನ ತಿಂದ್ರೆ ಏನಾಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ವೀಕ್ಷಕರೇ, ಅಡುಗೆಗೆ ಕುಕ್ಕರ್ ಬಳಸೋ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನ ನೋಡಲೇಬೇಕು. ಈಗ ಕುಕ್ಕರ್ನಲ್ಲಿ ಬೇಯಿಸಿದ ಯಾವ ಆಹಾರ ಡೇಂಜರು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದು ಬೀನ್ಸು. ಬೀನ್ಸ್ನಲ್ಲಿ ನೈಸರ್ಗಿಕವಾಗಿ ಲೆಕ್ಟಿನ್ ಅನ್ನೋ ಅಂಶ ಕಂಡುಬರುತ್ತೆ. ಹೀಗಾಗಿ ಬೀನ್ಸು ಸರಿಯಾಗಿ ಬೇಯದೇ ಇದ್ರೆ ಜೀರ್ಣಕಾರಿ ಸಮಸ್ಯೆ ಕಾಡೋ ಸಾಧ್ಯತೆ ಇರುತ್ತೆ. ಇದು ವಿಷ ಆಗೋ ಸಾಧ್ಯತೆ ಇರುತ್ತೆ. ಹೊಟ್ಟೆ ನೋವು ಕಾಡ್ಬೋದು, ಅತಿಸಾರದಂತಹ ಸಮಸ್ಯೆ ಬರೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಬೀನ್ಸನ್ನು ಕುಕ್ಕರ್ನಲ್ಲಿ ಬೇಯಿಸಬೇಡಿ, ನಾರ್ಮಲ್ ಪಾತ್ರೆಗಳಲ್ಲಿ ಬೇಯಿಸಿ. ಸೆಕೆಂಡ್ ಒನ್, ಟೊಮ್ಯಾಟೊ. ಹುಣಸೆ ಹಣ್ಣಿನಂತಹ ಹುಳಿ ಆಹಾರಗಳನ್ನು ಯಾವತ್ತೂ ಕೂಡ ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಹೋಗಬಾರ್ದು. ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಹೆಚ್ಚು ಆಮ್ಲೀಯ ಆಗೋ ಚಾನ್ಸಸ್ ಇರುತ್ತೆ. ಇದು ನಿಮ್ಮ ದೇಹಕ್ಕೆ ಹಾನಿಕಾರಕ ಆಗ್ಬೋದು. ಹೀಗಾಗಿ ಹುಳಿ ಪದಾರ್ಥಗಳನ್ನು ಕುಕ್ಕರ್ನಲ್ಲಿ ಬೇಯಿಸೋದಕ್ಕೆ ಹೋಗ್ಬಿಡಿ. ಮೂರನೇದು, ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಕೆಲವರಿಗೆ ಕುಕ್ಕರ್ನಲ್ಲಿ ಹಾಲನ್ನ ಬಿಸಿ ಮಾಡೋ ಅಭ್ಯಾಸ ಇರುತ್ತೆ. ಈ ತಪ್ಪು ಬೇಡ. ಇದರಿಂದ ಹಾಲು ಬೇಗನೆ ಹೆಪ್ಪುಗಟ್ಟುತ್ತೆ. ಇದರಿಂದ ಅದರಲ್ಲಿರುವ ಪೌಷ್ಟಿಕಾಂಶ ಕಡಿಮೆ ಆಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆದಷ್ಟು ಹಾಲನ್ನ ಸ್ಟೀಲ್ ಪಾತ್ರೆಗಳಲ್ಲೇ ಬಿಸಿ ಮಾಡಿ. ನಾಲ್ಕನೇದು, ಹಸಿರು ಎಲೆ ತರಕಾರಿಗಳು. ಕೆಲವರು ಈ ಸೊಪ್ಪುಗಳನ್ನು ಕುಕ್ಕರ್ನಲ್ಲೇ ಬೇಯಿಸ್ತಾರೆ. ಆದರೆ ಒಂದು ನೆನಪಿರ್ಲಿ, ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ. ಪಾಲಕ್ ಆಗಿರಬಹುದು, ಮೆಂತ್ಯ ಸೊಪ್ಪು, ಹರಿವೆ ಸೊಪ್ಪಿನಂತಹ ಹಸಿರು ಎಲೆ ತರಕಾರಿಗಳನ್ನು ಕುಕ್ಕರ್ನಲ್ಲಿ ಬೇಯಿಸಿದ್ರೆ ಅದರಲ್ಲಿರುವಂತಹ ಪೋಷಕಾಂಶ ನಾಶ ಆಗತ್ತೆ ಅಂತಾರೆ ತಜ್ಞರು. ನಿಮ್ಮ ದೇಹಕ್ಕೆ ಸೊಪ್ಪಿನಿಂದ ಸಿಗಬೇಕಾದಂತಹ ಯಾವುದೇ ಪೋಷಕಾಂಶಗಳು ಸಿಗೋದಿಲ್ಲ. ಅಷ್ಟೇ ಅಲ್ಲ, ಕಿಡ್ನಿ ಸ್ಟೋನ್ ಅಂತಹ ಅಪಾಯ ಇರುತ್ತೆ. ಹೀಗಾಗಿ ಆದಷ್ಟು ಸೊಪ್ಪನ್ನ ನಾರ್ಮಲ್ ಪಾತ್ರೆಗಳಲ್ಲೇ ಬೇಯಿಸಬೇಡಿ, ಕುಕ್ಕರನ್ನು ಅವಾಯ್ಡ್ ಮಾಡಿ. ಇಲ್ಲಿ ಐದನೇದು, ಆಲೂಗೆಡ್ಡೆ ಮತ್ತು ಇತರ ಪಿಷ್ಟ ತರಕಾರಿಗಳು. ಆಲೂಗೆಡ್ಡೆಯನ್ನ ಪ್ರೆಷರ್ ಕುಕ್ಕರ್ನಲ್ಲಿ ಯಾವುದೇ ಕಾರಣಕ್ಕೂ ಬೇಯಿಸಬೇಡಿ. ಇದು ತುಂಬಾನೇ ಹಾನಿಕಾರಕ. ರಕ್ತದಲ್ಲಿರುವಂತಹ ಸಕ್ಕರೆ ಮಟ್ಟ ಸಡನ್ ಆಗಿ ಏರಿಕೆ ಆಗುವಂತಹ ಚಾನ್ಸಸ್ ಇರುತ್ತೆ. ಇದು ಸಕ್ಕರೆ ಕಾಯಿಲೆ ಇರೋರಿಗಂತೂ ತುಂಬಾನೇ ಡೇಂಜರು, ಸಿಕ್ಕಾಪಟ್ಟೆ ಅಪಾಯ. ಕೊನೆಯದಾಗಿ ಅನ್ನ. ಆಲ್ಮೋಸ್ಟ್ ಎಲ್ಲರೂ ಕೂಡ ಅನ್ನ ಮಾಡೋದು ಕುಕ್ಕರ್ನಲ್ಲೇ. ಆದರೆ ತಜ್ಞರ ಪ್ರಕಾರ ಇದು ಒಳ್ಳೆಯದಲ್ಲ. ಯಾಕೆ ಅಂದರೆ ಈ ರೀತಿ ಕುಕ್ಕರ್ನಲ್ಲಿ ಬೇಯಿಸೋದ್ರಿಂದ ಆರ್ಸೆನಿಕ್ ಅನ್ನೋ ವಿಷಕಾರಿ ವಸ್ತು ಬಿಡುಗಡೆಯಾಗುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಆದ್ರಿಂದ ತೆರೆದ ಪಾತ್ರೆಯಲ್ಲಿ ಅನ್ನವನ್ನ ಬೇಯಿಸಿದ್ರೆ ಒಳ್ಳೆಯದು. ಕುಕ್ಕರನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ವೀಕ್ಷಕರೇ, ಒಂದು ನೆನಪಿರ್ಲಿ, ಬರೀ ಕುಕ್ಕರ್ ಬಳಸಿದ್ರೆ ಸಾಕಾಗಲ್ಲ. ಅದನ್ನ ಹೇಗೆ ಬಳಸಬೇಕು, ಯಾವುದಕ್ಕೆ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಈಗ ನಾನು ಹೇಳಿದಂತಹ ಪದಾರ್ಥಗಳು ಮಾತ್ರ ಅಲ್ಲ, ಕುಕ್ಕರ್ನಲ್ಲಿ ಅಡುಗೆ ಮಾಡೋದೇ ಒಳ್ಳೆಯದಲ್ಲ ಅಂತಾರೆ ತಜ್ಞರು. ಆದಷ್ಟು ಕುಕ್ಕರ್ಗಳನ್ನ ಅವಾಯ್ಡ್ ಮಾಡಿ ಅಂತಾರೆ ತಜ್ಞರು. ವೀಕ್ಷಕರೇ, ಭಯ ಪಡಿಸೋ ಉದ್ದೇಶ ನಮ್ದಲ್ಲ, ಮಾಹಿತಿ ನೀಡೋದಷ್ಟೇ ನಮ್ಮ ಉದ್ದೇಶ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ರೀತಿ ಯಾವಾಗಲೂ ಕೂಡ ಇರಲಿ. ನಮಸ್ಕಾರ.